ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ವಾಗತನಮ್ಮ. ಸ್ವಾಗತ. ವಿಡಿಯೋ ನಾನು ಹೆಂಗೆ ಸ್ವಾಗತ ಮಾಡ್ತೀನಿ ಹಂಗೆ ಸ್ವಾಗತ ಮಾಡು. ವೆಲ್ಕಮ್ ವಿಡಿಯೋ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋನು. ವೆಲ್ಕಮ್ ಸ್ವಾಗತ. ಗಾಯ್ಸ್, ಇವತ್ತು ಇಬ್ರು ಮಕ್ಕಳ ಫುಲ್ ಖುಷಿ. ಯಾಕಪ್ಪ ಅಂತಂದರೆ ನೆನ್ನೆ ಚೆನ್ನಾಗಿ ಮಳೆ ಆಗೈತೆ. ಸೊ ರಾಗಿ ಚಲಕ್ಕೆ ಬಂದಿದ್ದೀವಿ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಇಲ್ಲಿ ರಾಗಿ ತಗೊಂಬಂದಿದ್ದೀವಿ. ಅಲ್ಲಿ ಹೊಸವೇ ಟ್ಯಾಕ್ಟ್ರಾಗೆ ಇರ್ತಲ್ಲ ನಾವು ರಾಗಿ ಹಸುವಿನಾಗೆ. ನಮ್ಮ ಅಪ್ಪ ಇನ್ನೂ 10 ವರ್ಷ ಹಿಂದೆನೇ ಐತೆ, ಇನ್ನೂ ಅಪ್ಡೇಟ್ ಆಗಿಲ್ಲ. ಸೊ ಹಸಿನ ಚೆಲ್ಲಿದ್ರೆ ನೀಟಾಗಿ ಕೊಡ್ತವೆ ಅಂತ. ಅಲ್ಲಿ ಯಾರ ತಾತಪ್ಪ ನಿಮ್ಮನ್ನು ನೋಡೋ 50 ವರ್ಷ ಹಿಂದೆ ಕೊಟ್ಟದೆ ಕಳ್ಳ ಮಗ. ಎಲ್ಲ ಇವತ್ತು ದನನೇ ಹೊಡಿತೀರ ಅಂತ ಯಾರು ತಾತಪ್ಪ. ವಿಡಿಯೋ ಮಾಡಲಿ ಅಂತ ನೋಡೋಕ್ಕಾಗಿತ್ತ ಇದ್ದೀ ಎಲ್ಲ ನೋಡಲಿ ಅಂತ. ಇದೊಂದು ಅಗಿತಾನೆ ಇರಲಿಲ್ಲ ಅಲ್ಲ, ಕೂತ್ಕೊಂಡು ಹೋಗಿ ಇಲ್ಲ ಗಚ್ಚಲ ಕ್ಲೀನ್ ಮಾಡ್ತದೆ. ಅಲ್ಲೆಲ್ಲ ಹೋಗಲ್ಲ ಬಾ, ರಾಗಿ ಹುಟ್ಟಲ್ಲ ಅಲ್ಲಿ. ರಾಗಿ ಹುಟ್ಟಲಕ್ಕ ಬರಮ್ಮ ವಸಂತಮ್ಮ, ರಾಗಿ ಹುಟ್ಟಲ್ಲ ಬಾ. ನಾನು ಅದಕ್ಕೆ ನೀವಾಗಲ್ಲ, ನಾನು ಹೇಳಿಬೇಕು. ನಾನು ಇದೋಡಿ ಎಷ್ಟು ದಿನ ನಾನು ಹೊಡ್ಕೊಂಬತ್ತೀನಿ ಹಿಂದೆ ಹೋಗ್ರಿ. ಇಲ್ಲ ಒಂದೇ ಒಂದು ತುಂಟು ಹೆಚ್ಚೋಷ್ಟಕ್ಕೆ ಹಿಂದೆ ಹೊಡ್ಕೊಡ್ತಾರೆ, ಬೇಗ ಆಗುತ್ತದೆ. ಎರಡು ಥರ ಹೊಡಿಬೇಕನಪ್ಪ. ಯಾವಾಗಪ್ಪ ಒಂದ್ಸಲ ಹೊಡಿಯಪ್ಪ ಏನಾಗಲ್ಲ. ಗೈಸ್, ಬೆಳಗ್ಗೆನೇ ಎದ್ದು ನಾನು ಬೆಟ್ಟಕ್ಕೆ ಹೋಗಿ ಹಾಲು ಕುಡ್ದು ಸೀದಾ ಬಂದಿದ್ದೀನಿ. ಈಗ 10 ಗಂಟೆ ಊಟ. ನನ್ನ ತಂಗಿ ಅಡುಗೆ ಮಾಡೋಕೆ ಹಾಕಿದ್ದೀವಿ ಇವತ್ತು. ಅಮ್ಮ ಈ ಕಡೆಗೆ ಬಂದದೆ. ನನ್ನ ತಂಗಿ ಮಾಡ್ಕೊಂಡು ಇಲ್ಲಿಗೆ ತಮ್ಮ ನೋಡ್ರಿ ಇವತ್ತು ಹೊಲ್ತ ಊಟ ಮಾಡ್ತೀವಿ ಹೆಂಗಿರ್ತದೆ ಅಂತ ವೈಬು. ಸೊ ರಾಗಿ ಚಲೋ ಪ್ರೋಗ್ರಾಮ್ ಸ್ಟಾರ್ಟು. ಇನ್ನು ಇವತ್ತು ಹೆಂಗೆ ನೆನ್ನೆ ಮಾಡಿ ಅದು ಜೋರಾಗಿ ಹೋಗಿಲ್ಲ, ಸುಮಾರಾಗಿ ಹೋಯ್ತು ತೆಳ್ಳಗೆ. ಬಟ್ ಅದೇ ಹಾಕಾದ್ಮೇಲೆ ಚೆನ್ನಾಗಿ ಹೋಗ್ಕೊಂಡ್ರೆ ಸಾಕಪ್ಪ. ಕೈ ಮುಗಿದ್ಬಿಟ್ಟು ಎಲ್ಲ ಇಕ್ಕೋದು ದೇವಸ್ಥಾನ ತಗೋತಿ ಪೂಜೆ ಮಾಡ್ಕೊಂಬರಕ್ಕ ಹೋಗಿ ಮಾಡ್ಕೊಂಬೋಗು. ಅದು ತೊಳೆದ್ಬಿಟ್ಟು ಎಲ್ಲ ಇದು ಮಾಡ್ಬೇಕು ನೀನು. ತೊರಬೇಕಾಯ್ತಪ್ಪ. ಇದು ಎಲ್ಲರ ಹೊಲ್ದಾಗೂ ಒಂದು ದೇವ್ರಂತ ಇರ್ತದೆ. ಒಂದು ಹೊಲದ ಮಧ್ಯದಲ್ಲಿ, ಒಂದು ಹೊಲದಲ್ಲಿ ಯಾವುದೋ ಒಂದು ಜಾಗದಾಗ ಇರ್ಸೋರ್ನಾಗೆ ಮೂಲೆಯನ್ನಾಗಿರ್ಬೋದು, ಸೆಂಟ್ರಲ್ನಾಗಿರ್ಬೋದು. ಸೊ ನಮ್ದಿದು ಇಲ್ಲಿ ಅದು ನಾಗರದು ನಾವು ಅಮ್ಮ ಮಾಡ್ತೀವಿ. ನಾಗಪ್ಪ ಈ ಕಡೆ ಅದು ಮನೆ ಅಪ್ಪಂದು. ಪೂಜೆ ಮಾಡ್ಕೊಂಡು ಹೂವು ಇಟ್ಬಿಟ್ಟು ಬರೀ ಪೂಜೆ ಮಾಡ್ತಾರೆ ಅಷ್ಟೇ. ಊದ್ಗಡೆ ಇರ್ತದೆ. ನಮ್ಮ ಅಪ್ಪ ಅಲ್ಲಿ ಅರ್ಚೆ ಬರ್ತಲ್ಲಿ ಗೈಸ್. ಇವಾಗ ಈ ಕಡೆ ಈ ಹೊಲದ ಮಾತ್ರ ಸಾಲು ಹೊಡ್ತಿದ್ದೀನಿ. ಈ ಥರ ಲೈನ್ ಹೊಡ್ತಿದ್ದೀನಲ್ಲ, ಈ ಥರ ಲೈನು ಈ ಹೊಲ್ತ ಮಾತ್ರ ಹೊಡ್ತಿದ್ದೀನಿ. ಆ ಹೊಲ್ತ ಹೊಡೆಯಲೇ ಇಲ್ಲ. ಸೊ ಟ್ಯಾಕ್ಟ್ರುಗಳೆಲ್ಲ ಬಿಜಿ ಆಗ್ಬಿಟ್ಟೆ. ನಾನು ಮುಂಚೆನೇ ಹೊಡಿಬೇಕಾಯ್ತು. ಮುಂಚೆ ಹೊಡೆಯೋಕ್ಕೆ ಎಲ್ಲ ಗಟ್ಟಿಯಾಗ್ಬಿಟ್ಟು ಧೂಳೆದೊಳದು ಕರೆಕ್ಟಾಗಿ ಟ್ಯಾಕ್ಟ್ರು ಸಿಗಲಿಲ್ಲ, ಮತ್ತು ಅದೇ ಇರಲಿಲ್ಲ. ಇವಾಗ ಹೊಡ್ಕೊಳ್ಳೋಣ ಅಂತಂದರೆ ಟ್ಯಾಕ್ಟ್ರುಗಳು ಸಿಗ್ತಾಯಿಲ್ಲ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಒಟ್ನಾಗ ಮಧ್ಯಾಹ್ನ ಸಾಯಂಕಾಲ ಅಷ್ಟಕ್ಕೆ ಅವ್ರು ಸಿಗ್ತವೆ. ಇದೊಂದು ಕಂಪ್ಲೀಟ್ ಮಾಡ್ಕೊತೀವಿ ನೆಕ್ಸ್ಟ್. ಫಸ್ಟು ಇದೇನೇ ಮಧ್ಯಾಹ್ನ ಮೇಲೆ ಆಗ್ತದೆ. ಸೊ ಆಮೇಲೆ ನೋಡೋಣ ಆ ಕೆಲಸ ಮುಂದೆ. ನೆಕ್ಸ್ಟು ಹಾವಲ್ ತಗೊಳ್ಳೋದು ಆಮೇಲೆ ನೋಡೋಣ. ಆಯಿತಾ ನೋಡಿ ನೀ ಅಷ್ಟು ಇವಾಗ. ಹೌದಾ, ಮಗ ತೊಳೆದ ಇವತ್ತು. ಮಗ ತೊಳೆದ ಇವತ್ತು. ಆಯ್ತು, ಇವಾಗ ನಮ್ಮ ಅಪ್ಪ ಎಡ್ಸ್ತಾ ಇದ್ರೆ ನಾವು ನಮ್ಮ ರಾಗಿ ಮಿಕ್ಸ್ ಮಾಡಿ ಕೊಟ್ಬಿಟ್ಟು ಎಲ್ಲೇ ಸೆಂಟ್ರಾಗಿ ಇರ್ತದೆ ಅಲ್ಲಿಗೆ ಎತ್ಕೊಂಡು ಕೊಡಬೇಕು. ಎಲ್ಲೆಲ್ಲ ಆಗೋತದೆ ಅಲ್ಲಿಗೆ. ಇವಾಗ ನಮ್ಮ ಅಮ್ಮ ಮಿಕ್ಸಿಂಗ್ ಹೊಡೆ ತೋರಿಸ್ತೀನಿ ಬರ್ರಿ. ರಾಗಿ ಎಷ್ಟು ಗೊಬ್ಬರ ಎಷ್ಟು ಅಂತ ಅಕ್ಕಮ್ಮ ಎಲ್ಲಮ್ಮ ಸೇರು ನೋಡಿ. ಇದು ಗೊಬ್ಬರ DAP ಅಲ್ವ ಇದು? DAPನ 16-20 ಗೈಸ್. ಅದು 2 ಸೇರು ಗೊಬ್ಬರಕ್ಕೆ 3 ಸೇರು ರಾಗಿ. ಸೇರು ಹಳ್ಳಿ ಕಡೆ ಗೊತ್ತಿರುತ್ತೆ ನೋಡಿರಿ. ಸೇರು ಯಾರು ರೈತರು ಬೆಳೆ ನೋಡ್ತಾರೆ ನಮ್ಮ ಮನೆಗೆ ಎಷ್ಟೊಂದು ಹಿಂಗೆ. ನೀವು ಎಷ್ಟು ಎಷ್ಟಿರ ಕಮೆಂಟ್ ಮಾಡಿರಿ. 2 ಸೇರು DAP ಅಲ್ಲ, 2 ಸೇರು 16-20 ಗೊಬ್ಬರ. ನೀವು ಯಾವ್ದು ಹಾಕ್ತೀರಿ? DAP ಹಾಕ್ತೀರಿ? DAP ಗೊಬ್ಬರ 16-20 ಹಾಕ್ರಿ. 16-20 2 ಸೇರು 16-20 3 ಸೇರು ರಾಗಿ ಬಿಟ್ಟು ಮಿಕ್ಸ್ ಮಾಡೋದು. ಇಷ್ಟು ತಗೊಂಡು ಕೊಡೋದು. ಟೋಟಲ್ 5 ಸೇರು ಆಯಿತು ಎಲ್ಲ ಸೇರಿ. 5 ಸೇರನ್ನ ತಗೊಂಡೋಗಿ ಕೊಡ್ಬೇಕು ಇವಾಗ ಅಲ್ಲಿ. ಕೊಡೋಗಿ ಇವಾಗ ಗಂಗೆ ಯಜಮಾನ್ರಿಗೆ ನೋಡ್ರಿ ಹಿಂಗೆ ಎಸ್ಕೊಂಡೋಗಿ ಅಲ್ಲಿ ನಮ್ಮ ಅಪ್ಪ ಎಲ್ಲಿ ನಿಂತ್ಕೊಂತದ ಅಲ್ಲಿಗೆ ತಗೊಂಡು ಕೊಡ್ಬೇಕು ಇವಾಗ. ಬಾಯಿಲಿ ನಾನು ಕೊಡ್ತೀನಿ, ನೀನು ಓಡಾಡೋಡು ಸುಸ್ತಾತಿ. ಅಲ್ಲೆಲ್ಲ ನಾನು ತಕ್ಕೋದು ಕೊಂಡ್ಬಿಸ್ತೀರ ನನ್ನ ಮಕ್ಕಳ. ನೀವು ಅಪ್ಪ ಮಕ್ಕಳು ಸೇರ್ಕೊಂಡು ನಡೀರಿ ನನ್ನ ಅಂತೀಯಲ್ವಾ. ಈಗ ಹೋಗಿ ಬರ್ತಾ ಇರಬೇಕು ಹೋಗಿ. ಒಟ್ಟು 1 ಎಕರೆ ಬರ್ತದೆ. ಇನ್ನೊಂದು 1/4 ಎಕರೆ 1/2 ಎಕರೆಗೆ ಎಲ್ಲ ಇದು ಅದು ಇದು ಆ ಸೊಪ್ಪೆಲ್ಲ ಹಾಕಿದ್ದೀವಿ, ಅದು ಬರ್ತದೆ. ಹಾಂ, ಅಲ್ಲ ಯಾವತ್ತಾರು ರೈತರು ಚಡ್ಡಿ ಕದ್ದು ನೋಡಿದ್ರೆ ಗೈಸ್ ನೋಡಿ. ನಾವು ಅಪ್ಪ ಚಡ್ಡಿ ಕಿರೋದು. ಚಡ್ಡಿ ಕಿರೋ ರೈತರು ಲುಂಗಿ ಕಟ್ಟಬೇಕು. ಲುಂಗಿ ಕಳಪ್ಪ. ಅಮ್ಮಂಗೆ ಕಟ್ಟು ಒಂದು ಹೇಳ್ತೀನಿ. ಅಲ್ಲ ಕಣಮ್ಮ ಅಪ್ಪ, ಒಂದು ಅಮ್ಮಂಗೆ ಕಟ್ಟು ಒಂದು ಹಸಿ ಕಟ್ಟು ನೋಡೋಣ.
ಗೈಸ್ ಹಳೆ ಪದ್ಧತಿ ಇದೆಲ್ಲ ಟ್ರ್ಯಾಕ್ಟರ್ ಕೊಡ್ತಾರೆ, ಇದೆಲ್ಲ ಮುಚ್ಚಾಣಕ್ಕೆ ಟ್ರ್ಯಾಕ್ಟರ್ ಅರ್ಧ ಗಂಟೆ ಡಮ್ ಅಂದಾಗ ಅದು. ಇವಾಗ ಮಧ್ಯಾಹ್ನ 1 ಗಂಟೆ ಆದರೂ ಆಯಿತು, 2 ಗಂಟೆ ಆದರೂ ಆಯಿತು ಇಷ್ಟು ಹೊಡೆಯೋಕ್ಕೆ. ನಮ್ಮ ಅಪ್ಪ ಹೇಳಿದ ಮಾತು ಕೇಳಲ್ಲ ಏನೋ. ಓ ಹೆಂಗಿರ್ತದೆ ಹಂಗೆ ಇರ್ತದೆ, ಏನಾಗಲ್ಲ. ಎಲ್ಲೂರ್ದೋಗ್ತದೆ ಇರಲ್ಲ ಬರಲ್ಲ ಕಟ್ಟಿ ಕಟ್ಟಿ ಬಿಳಕ್ ಹಚ್ಕೊಂಡವಿರು ಅದೆಲ್ಲ ಕಟ್ಬೇಕಂತ ಕಟ್ಟಪ್ಪ ನೋಡೋಣ. ಕಟ್ತಿಲ್ಲ ಅದೇನಾಗಲ್ಲ ಬಿಡ. ನಮ್ಮ ಮ್ಯಾಲ್ಕೆ ಕಟ್ಟಲ್ಲ ಉಜ್ಜಾಡಿ ಇದಾಗ್ತದೆ ಅಲ್ಲಿ ಕಟ್ಟು. 3 ಗಂಟೆ ಹಾಕು. ಎಷ್ಟು ಹಾಕಲ್ ತಗೋ ಗಂಟೆ 3 ಗಂಟೆ ಹಾಕ್ತಾರ 5 ಹಾಕಲ್ವಾ 3. ಓಲಿ ಭಯ್ಯ ಅದೇ ರೂಢಿ ತಪ್ಪ ಒಂದು ಬಲ್ಕೋದ್ರೆ ಒಂದು ಎಡ್ಕೋತದೆ. ಈ ವರ್ಷದಾಗೆಲ್ಲ ಇದೆ ಮೊದಲು ಇಲ್ಲ, ಅವಾಗ ಒಂದ್ಸಲಿ ಹೊಡೆದಲ್ವಾ ಕರೆಕ್ಟ್ ಮಾಡಿದ್ರೆ ಸ್ಟಾರ್ಟಿಂಗ್ ಫಸ್ಟ್ ಮಾಡಿದಾಗ ಹೇಳ್ದೆ ನಾನು. ಏನಂತ ವಡಿ ದಾಯ್ದಲ್ ಬೇಲ್ ಹೊಡಿಯೋಗು ಅಂತ. ತಿಗ್ಬೋಗ್ಲಿಲ್ಲ ಯಾರಿಗೆ ನೀ ಗಂಡಂಗ ಅಪ್ಪ ಬಾಲಿ ಏನು ಹೇಳ್ತಾ ನೋಡಿಲ್ಲಿ. ಸೋಂಬೇರಿ ಅಂತ ನಿನ್ನ ಏನು ಸೋಂಬೇರಿನಿ ಅಲ್ವಾ? 16 ಎಕರೆ ಹೊಲ ಉತ್ಪತ್ತಿದ್ದಾಗ ಯಾವುದು ಇರಲಿಲ್ಲ. ಸೋಂಬೇರಿ ಆಗಿತ್ತು. ಸೋಂಬೇರಿ ಆಗಿದ್ದು ಯಾರು ಈ ಥರ ಬದುಕು ಮಾಡ್ತಾರ? ಇದು ಬರ ಸೋಂಬೇರಿ ಅದನ್ನು ಟ್ಯಾಕ್ಟರ್ ಕೈಯಿಂದ ಎರ್ಸನೂ ಇಲ್ಲ, ಟ್ಯಾಕ್ಟರ್ಗೆ ಬತ್ತಲ್ಲ ಕೂರ್ಗಿ ಅದಕ್ಕೆ ನೋಡೋಣ. ಅಡ್ಡ ಒಂಥರ ಹೊಡೆದು ಬಿಡು, ನೋಡೋಣ ಬಿಡು, ಅಡ್ಡ ಹೊಡಿ ಒಂದೊಂಥರ ನೋಡೋಣ, ಏನು ಆಗಲ್ಲ. ಗಂಡು ಹೇಳಿ ಮತ್ತೆ ಕೇಳಲ್ಲ, ಹೇಳ್ತಾರನೇ ಹೊಡಿಬೇಕಂತ ಬಿಡು. ಅಡ್ಡ ನೋಡೋಣ ಒಂಥರ ಹೊಡಿ ಸಾಕು. ನೀನು ಬೋಲು ಮಾಡಿದಿ ಪಾಪ ನೋಡು. 15 ವರ್ಷದಿಂದ ಮಾಡಿರೋದಕ್ಕೆ ಮುತ್ತಿದ. ಅದಕ್ಕೆ ಮಗೆ ಇದಕ್ಕೆ ಅಷ್ಟೇ ಮಾಡಕ್ ಹೊಲ ಚೆಲ್ತಾ ಇರೋದು. ಏನ್ ಮಾಡೋಣ ಮಳೆರಾಯ ಬರ್ದಿದ್ದು ಅಡ್ಡ ಒಂದ್ಸಲ ಹೊಡ್ಯಪ್ಪ ಸರದ ಪೌ ನೋಡೋಣ, ಅಡ್ಡ ಒಂಥರ ಹೊಡೆದು ನೋಡೋಣ. ನಡೆ ಹೋಗೋಣ ಮಾಡ್ಕೊ ಅಷ್ಟೇ. ಅಲ್ಲಿ ಯಾರನ್ನೊಬ್ರು ಹಚ್ಚ ಕರ್ಸ್ಕೊಂಡಿದ್ದೆ, ನೀ ಹಿಂದೆ ಹೊಡ್ಕೊಂಡು ಹತ್ತಿರ್ಲಿವಾ? ನನಗೆ ಇದೆಲ್ಲ ಬರಂಗೆ ಇರೋ, ನಿನ್ನ ಕೇಳ್ತಿದ್ದೆ. ನಿನ್ಗೆ ಹೇಳ್ದಂಗೆ ಎಲ್ಲ ಮಾಡಿರ್ನಿ. ನಾನು ಟ್ಯಾಕ್ಟರ್ ಹೊಡೆಯಲ್ವಾ? ನಿನ್ಗೇನು ಟ್ಯಾಕ್ಟರ್ ಮಾಡಕ್ಕೆ ಹೋಗ್ತದ? ಉತ್ತು ತಕ ಬಿಡ್ಸ್ಕೊಳಣ ಕಾಳಕ್ಕೆ ಎಲ್ಲ ರೇಗಿಸ್ಬಿಡೋಣ. ರೇಗ್ತಾನೆ ಅಂತಿ ರೇಗ್ತಾರೇನು? ರೇಗ್ತಾನೆ ಅಂದಿದ್ದೀನಿ ಇವಾಗ. ಹೋಗಲೇ ಬರಲ್ಲ ಅಂದಿದ್ದೀನಿ ಇವಾಗ. ಅಪ್ಪ ರೇಗ್ತಾನೆ ತಾನೆ ಅಂತ ಕಣಪ್ಪ ನಿನ್ನ. ಏನ ನಂಗೆ ಅನ್ಲಿಲ್ಲ ಸ್ವಾಮಿ ಅಂತ ಕಣಪ್ಪ. ಬಾರಪ್ಪ ಅಪ್ಪನ ರೇಕ್ಷನ್ ಬಾರ ಮಾಡಿದ್ಕೆ ಸುಮ್ಮನಿಲ್ಲ ಮರಿ ರೇಗ್ತಾನೆ ಒಯ್ಯ ನಾ ಹೇಳ್ದಂಗೆ ಆಡ್ತಾನೆ ಅಂತದೆ. ಇಲ್ಲ ಕಣಪ್ಪ ಅಂತ ಕಣಪ್ಪ. ಬಿಟ್ಟು ಹೆಂಗೆ ಕಾಣ್ತದೆ ನೋಡಿ ಗಾಯ್ಸ್ ಈ ಸೀನು ಹೆಂಗೆ ಕಾಣ್ತದೆ ನೋಡ್ರಿ. ಇವಾಗ ನೀನು ನೋಡಿ ಮಾವು ತಿನ್ನಪ್ಪತ್ತದ. ಒಳ್ಳೆ ಸೆಬ್ಬೆ ಅದೇ ಗೊತ್ತು. ಸೆಬ್ಬಿ ಚೆನ್ನಾಗ ಸೆಬ್ಬಿ. ಹೌದಾ? ದೇವಲೋಕು ಸೆಬ್ಬಿ. ಯಾವ್ಲೋಕು ಸೆಬ್ಬೆ? ದೇವಲೋಕು ಸೆಬ್ಬಿ. ಏಯ್ ಬರಬಲ್ಲ ಆಯ್ತಿದಾವ ಅಲ್ಲಡು ಹುಡುಗ. ನಾನು ಓದ್ತೀನಿ ಎದ್ರ ನೀನು ಓದ್ತೀಯ ನೋಡು. ಓದ್ತೀನಿ ಬಾರ್ಸಪ್ಪ ಅಂತ ಹೇಳ್ತೀನಿ. ಬಾರ್ಗಡ್ಡೆಗೆ ಹಂಗೇನೆ ಬಾರ್ಸಂದ್ರು ಬಾರ್ಸ್ತಾರೆ, ಬಾರ್ಸಲ್ಲೇ ಬಿಟ್ಟಿರ. ಬಾರ್ಸ ಅಂತ ಬುದ್ಧಿ ಇಲ್ಲ. ಅಲ್ಲ ಕೊಟ್ರೆ ಒಂದು ಏಟ್ ಪಿಣ್ಕಂತಿ ಕೊಯ್ಯ ನಂಗೆ. ನನ್ನ ಗಂಡ ದೇವ್ರು ಅಂತ ಹೊಡೆಯಲ್ಲ ನಂಗೆ. ಸುಮ್ಮನೆ ಕಾಣ್ರಿ ಬೈಯೋದು ನಿನ್ನ ಸುಮ್ಮನೆ ಒಳಗಿರೋದು ಇದ್ದೇ ಇರ್ತದೆ. ಸುಮ್ಮನೆ ಬೈತೀನಿ ಅಷ್ಟೇ. ಏನಿನ್ ಬಾ ನೀನು ಕೊಟ್ಟಿ ಟೈಮ್ ಆಗ್ತದೆ. ಯಾರಿಗೆ ಕೊಟ್ಟಿ? ನೀನೇ ಹೊಡಿ. ನನಗೆ ಹೊಡೆಯಕ್ಕೆ ಬರ್ತದೆ. ಒಳಸಿ ಗಂಟಕ್ಕನ್ನ ಹಿಂಗೆಲ್ಲ ನೀನು ಗಾಚಾರ ಬಿಡಿಸ್ತೀನಿ ನನ್ನ ಮಗನೇ. ಬರೀ ಓತಿ ಹಂಗೆ ಹೇಳತ್ತ ನನ್ ಕೆಣಕ್ಬೇಡ ನೀನು, ಸುಮ್ಮನಿರಪ್ಪ ನೀನು. ಗಾಯ್ಸ್ ಅಲ್ಬೆ ಹೊಡೆಯಕ್ಕೆ ನನ್ನ ಹಾಕೋರೆ. ನಾನು ಅಲ್ಬೆ ಹೊಡಿತಾ ಇದ್ದೀನಿ. ನಮ್ಮ ಅಪ್ಪ ಆ ಕಡೆ ಮಿಕ್ಕಿತಿಲ್ಲ ರಿಮೈನಿಂಗ್ ಏನಾಗ ಉಳ್ಕೊಂಡು ಅದು ಚೆಲ್ತೈತೆ. ನಾನು ಹಸಿನ ಹೊಡಿತಾ ಇದ್ದೀನಿ. ಇವತ್ತು ಹೊಸಿನ ಪಡಿ ಹೊಸ ಸುಮ್ಮನೆ ಹಿಂಗೆ ಹಿಂದೆ ಹಿಡ್ಕೊಂಡು ಹೋಗಿ ಸಾಲ ಹೊಡ್ಕೊಂಡು ಅಷ್ಟೇನೆ. ಸೊ ಇದನ್ನು ಈ ಕೆಲಸನ ಬರ್ತದೆ. ಆದರೆ ಅಲ್ಬೆ ಮಾತ್ರ ಹೊಡಿಬೋದು ಈಸಿ. ಅವು ನೇಗ್ಲಾಗೆಲ್ಲ ಉಳೋದು ಕಷ್ಟ ಆಗೈತೆ. ಇದೆಲ್ಲ ಆರಾಮ ಮಾಡ್ಬೋದು ಇದನ್ನು. ಈ ಕೆಲಸ ನೋಡಿ ಹಿಂಗೆ ಗೊತ್ತಾಗ್ತಾವ. ಹಿಂಗೆ ಹೋಗ್ಬಿಟ್ಟು ಹಿಂಗೆ ಅದ್ಲಸ್ರೆ ಬಾ ಹಿಂಗೆ ಅದ್ಲಸ್ರೆ
ಅಲ್ಲೇನು ಉಳ್ಕೊಂಡೆ ನೋಡಿ ಸೆಂಟ್ರ್ ಲೈನು, ಆ ಸೆಂಟ್ರ್ ಬಿಟ್ಕೊಂಡು ಹೋದರೆ ಅಷ್ಟೇ ಹಸಿನ ಹೊಲ ಒಳಗೆ ಈಸಿ, ಜಾಸ್ತಿ ಹೆಂಗೆ ಕಷ್ಟ ಇಲ್ಲ. ನಾನು 2 ವರ್ಷ ಮುಂಚೆನೇ ಕಲ್ತಿದ್ದೆ ಇದನ್ನು. 2 ವರ್ಷ ಏನು ಮೋಸ್ಟ್ಲಿ PUC ಸೆಕೆಂಡ್ ಇಯರ್ ಇದ್ದಾಗ ಅನ್ಸುತ್ತೆ ಅಲ್ಬೆ ಹೊಡೆ ಕಲ್ತಿದ್ದು. ಅಲ್ಬೆ ಅಷ್ಟೇ ಹೊಡೆ ಬರೋದು, ನಿಮಗೆ ಏನೂ ಬರೋಲ್ಲ. ಅದು ಅದ್ರ ಪಡೆಗೆ ಹೋಗೋಕ್ಕೆ ಅಷ್ಟೇ. ಅಂದರೆ ಇಷ್ಟಾಗಲೇ ಇರ್ತದಲ್ಲ ಮ್ಯಾನೇಜ್ ಮಾಡೋದು ಈಸಿ. ಒಂದೊಂದು ನೇಗ್ಲು ಒಂದೊಂದಾದರೆ ಎತ್ತಬೇಕಾದ ನುಗ್ಬಿಡ್ತವೆ. ಸೊ ಇದಾದರೆ ಒಂಚೂರು ಅರ್ಧ ಅಡಿ ಹೆಚ್ಚು ಕಮ್ಮಿ ಆದರೂ ನಡೀತದೆ, ಈಗ ಕವರ್ ಮಾಡ್ಕೊಬೋದು. ಹಂಗೆ ಆ ಥರ ನಮ್ಮ ಅಮ್ಮ ಎತ್ಕೊಡ್ತಾ ಇದೆ, ನಾನು ಅಲ್ಬೆ ಹೊಡಿತಾಯಿದ್ದೀನಿ. ನಮ್ಮ ಅಪ್ಪ ಮಿಕ್ಕಿರೋ ಇನ್ನೊಂದು ಮಿಕ್ಕಿದಕ್ಕೆಲ್ಲ ಚೆಲ್ತಾ ಇದೆ. ಏನು ಮಾಡ್ತಾಯಿದ್ದೀನಿ ಮೆಕ್ಯಾನಿಕ್ ನೀನು ಇಲ್ಲಿ? ಏನು ಮಾಡ್ತಾಯಿದ್ದಿ? ಏನವದು ಆ ಕಾಳೆಗಳು ಮಗ್ಲಿಗೆ ಕಾಳೆಲ್ಲ ಗಬ್ಬೆ ಉಡ್ಸ್ಬಿಡ ಬಂದು ಹಾಕಿ ಬಳ್ಳಿ ಎತ್ಕೊಂತ ಹೋಗು. ಇನ್ನೇನು ಬರಮ್ಮ ಎಷ್ಟಿದ ಅಲ್ಲ 2 ಸಲ ಕಿತ್ಬಿಟ್ಟ ಕಾಳಿನ ಕುಂಟೆ ಹೊಡ್ಕೊಂಬರಮ್ಮ ಹೋಗಿ. ಯಾರಾಗ ಸಿಗಂಬರಮ್ಮ ಅಪ್ಪ ನೀವು ಉಳ್ಳಿ ನೀವು ಬಂದಿಲ್ಲ ಅಂದ್ರೆ ನಾವು ತಿನ್ನಲ್ಲ. ಹೋಗು ಬಾರಮ್ಮ, ಎಲ್ಲರೂ ಬರ್ಬೇಕು ಇವಾಗ. ಬಾ ವಯಸ್ಸು ಊಟ ತಗೊಂಬಂದಳ ಅಂತಂಗೆ. ಏನು ಮಾಡ್ಕೊಂಬಂದಿದೆ ನಿನ್ನ ಚಿತ್ರಾನ್ನ ಪುಳ ಏನು ಮಾಡ್ಕೊಂಡ್ಬಿಟ್ಟು ಬರವ ತಿನ್ನು. ಏ ಬರ್ರಿ ತಟ್ಟೆ ಮುಂದೆ ತಗೊಂಡ್ ಕೊಟ್ರು ತಿನ್ನಕ್ ಬರಲ್ರಿ ನಿಮ್ಗೆ. ಬಾ ಆಯ್ತು ಬೇಗ ರಪ್ಪ ಅಂತ. ಅಲ್ಲಿಂದ ಹೊಡಿಬೇಕಲ್ಲಿ ಸುಸ್ತಾಗಿ ನಾನಂತೂ ನಡೆದಿ ಗಾಯ್ಸ್. ಈ ತುಂಡ ನಮ್ಮ ಅಪ್ಪ ಒಂದ್ಸಲ ಹೊಡೆದಿತ್ತು, ನಾನು 2ನೇ ಥರ ನಾನು ಹೊಡೆದಿದ್ದು. ಈ ತುಂಡ ಪೂರ್ತಿ ನಾನೇ ಹೊಡೆದೆ. ಸೊ ಇವಾಗ ಅದು ನಾವು 4 ಲೈನ್ ಹೊಡೆದ್ಬಿಟ್ಟು 4 ಸುತ್ತು ಹೊಡೆದ್ಬಿಟ್ಟು ಅಲ್ಲಿ ಹಸಿಗೆ ರೆಸ್ಟ್ ಕೊಟ್ಟು ಬಂದಿದ್ದೀನಿ. ಇವಾಗ ಊಟ ತಗೊಂಬಂದೇಳಿ ತಿನ್ಬೇಕು. ಬಾ ಏ ಮಂಗಮ್ಮ, ಓಹೋ ಯಾರಪ್ಪ ಒಂದು ಸುತ್ತು ಅಷ್ಟೇ ಹೊಡ್ತೀನಿ ನಿಮ್ಮಪ್ಪ. ಇನ್ನು 2ನೇ ಸುತ್ತು ನಾನು ಹೊಡೆದಿದ್ದು. ಅಂದ್ಬಿಟ್ರೆ ಯಾಕಾಗಲ್ಲ ಅಪ್ಪನ ಕೈಲಿ, ಇನ್ನೂ ಚಿಕ್ಕ ಹುಡುಗ ಅಂತಾರೆ, ಇನ್ನೂ ಹುಡುಗ ಅಂತೇನೋ ಅಪ್ಪ. ತಾಮಾರಪ್ಪ ಒಂದು ದಡಿ ನಾವು ಒಬ್ಬೊಬ್ರಿಗೆ ಹಂಗೆ ಮಾಡ್ತೀನಿ, ಹೇಳ್ತೀನಿ ಕೆಲಸ. ಇವ್ರು ಹೇಳಿದ ಮಾತು ಕೇಳಲ್ಲ ಇವರು. ನಿನ್ನ ಕೈ ತಗೊಂಡು ನೀರು ತಮ್ಮ ಹೋಗಿ ಕೃಷ್ಣ ನೀನು ತೊಡ್ತಾಗೆ. ಹ್ಞೂ ಗೈಸ್ ಫೈನಲಿ ಡಿಫ್ರೆಂಟ್ ಊಟ ಮಾಡ್ಕೊಂಡ ನೋಡ್ರಿ. ಉಪ್ಪಿನಕಾಯಿ ಹುಳಿ ಸಾರು, ಹಾಗೆ ಸಣ್ಣ ಫೋನ್ ಸ್ವಿಚ್ ಆಫ್ ಆಗಿದೆ. 2 ಥರ ಹಪ್ಪಳ ಗೊತ್ತಾ ಇರ್ತದೆ. ಇವಾಗ ಊಟ ನನಗೆ ಕಂಗಿ ತಾಯಿ ತಾಂಬ ಪಟ್ಟ ಅಂತ ಬರವಾ. ಚೆನ್ನಾಗೇನಪ್ಪ ಸಾರು. ಥ್ಯಾಂಕ್ ಯು ಸೋ ಮಚ್ ಉಮಾದೇವಿ ಅವರೇ. ಆದ್ರೂ ನಾನೆಲ್ಲ ಪಲಾವ್ ಟೊಮೆಟೊ ಬಾತ್ ಮಾಡ್ಕೊಂತಾಳೆ ಅಂತಂದ್ರೆ ಮುದ್ದೆ ಮಾಡ್ಕೊಂಡಲ್ಲ ಇವಳು. ನಮ್ಮ ಅಮ್ಮನೇ ನಾನು ಮೆಂತ್ಯ ಬಾತ್ ನಾಳೆ ಎಲ್ಲ ಎತ್ಕೊಂತಿದ್ದೆ ಸೊಪ್ಪೆಲ್ಲ. ಥ್ಯಾಂಕ್ ಯು ಸೋ ಮಚ್. ನಮ್ಮಮ್ಮ 1 ಗಂಟೆ ಮೇಲೆ ಮುದ್ದೆ ಮಾಡ್ಕೊಂಡಿದ್ದಾನದಪ್ಪ, ಇವಾಗ ಪಲಾವ್ ಮಾಡ್ಕೊಂಬಂದು. ಕಾರು ಇರ್ತಾರೆ, ನೀನು ಇಟ್ಟು ಅನ್ನ ತೊಗೊಂಡ್ಬಿಟ್ರೆ ಕಳೆ ಪುರಿ ತಿಂದಂಗೆ ಆಗ್ತದೆ. ಅದಕ್ಕೆ ಮುದ್ದೆ ಮಾಡ್ಕೊಂಡೆ. ಗಾಯ್ಸ್ ಸೂಪರ್ ಆಗದೆ, ಟೇಸ್ಟಾಗಿ ಇಷ್ಟು ಸೈಡ್ಸು ಎಲ್ಲ ಸೂಪರ್ ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಮನೇಲಿ ಇದೇ ಥರ ತಿಂದರೆ ರುಚಿ ಸಿಗೋಲ್ಲ. ಹೊಲದ ಹತ್ರ ಈ ಥರ ತಿನ್ಬಿಟ್ರೆ ಹೊಲದ ಹತ್ರನೇ ಬೇರೆ ವೈಬು ಊಟ ಮಾಡೋದು. ಗಾಯ್ಸ್ ಎಷ್ಟೋ ದಿವಸ ಆದಮೇಲೆ ಹೊಲದಲ್ಲಿ ಈ ಥರ ಕೆಲಸ ಮಾಡಿ ಸೆಕೆಂಡ್ ಇಯರ್ ಬಂದಿರೋದು ನೋಡಿರಿ. ಸೆಕೆಂಡ್ ಇಯರ್ ತೊಟ್ಟಿಕ್ಬಿಟ್ಟು ಇಷ್ಟು ಪೂರ್ತಿ ಒಂಥರ ಹೊಡೆದು 2ನೇ ಥರ ಹೊಡಿತಾ ಇದೆ. ನಮ್ಮ ಅಪ್ಪನ್ನ ಜಾಯಿನ್ ಮಾಡ್ತೀನಿ. ಇವಾಗ ನಾನು ಟ್ರ್ಯಾಕ್ಟರ್ ತಗೊಂಡು ಇನ್ನಂತ ಹೊಲ ಈ ಥರ ಆವಲ್ ಟ್ರ್ಯಾಕ್ಟರ್ ಸಾಲ ಹಾಕ್ಬೇಕು, ಸಾಲ ಹಾಕಿಲ್ಲ ಇನ್ನು. ಸೊ ಟ್ರ್ಯಾಕ್ಟರ್ ತಗೊಂಡು ಸಾಲ ಹಾಕೋಬೇಕು ಇವಾಗ ನಾನು. ನಮ್ಮ ಅಪ್ಪ ಕಂಟ್ರೋಲ್ ಮಾಡ್ಕೊಂತ ರಾಗಿ ಚಲಿದೆಲ್ಲ ಆಯಿತು, ಬಟ್ ಇದು ಅಲ್ಬೆ ಹೊಡಿಬೇಕು ಅಷ್ಟೇ. ನೀನು ದನ ಹೊಡ್ಕೊಂಡೈತಿ ಇವಾಗ. ಅದಕ್ಕೆ ಸುಮ್ಮನೆ ತೊಡ್ಕೊಡತ್ತೀನಿ ಬಿಡು. ಅತಿ ಮರ್ತ್ ಕಡಿಕೆ ಇನ್ನೇನು ಗೊತ್ತಿ ಹೊಸ ಅಲ್ಲೇ ಸೋಸ್ತಾವಲ್ಲಿ. ಓಹೋ ಓಡ್ಸಕಲ್ಲಿ ಗೈಸ್ ಇಲ್ಲ ಅಪ್ಪಪ್ಪ ನಂಗೇನು ಹೊತ್ಕೊಲ್ಲವ ಇರಪ್ಪ, ಓದ್ತೀನಿ ಪೋ. ಗೈಸ್ ಟ್ರ್ಯಾಕ್ಟ್ರು ಸಿಗಲ್ಲ, ಹೋಗ್ಬಿಟ್ಟು ಇವಾಗ ಟ್ರ್ಯಾಕ್ಟರ್ ಹಾಕೊಂಡು ಇನ್ನೊಂದಲ್ಲ ಆಯ್ತಲ್ಲ ಹೊಲ ಹೊಡೆಯಕ್ಕೆ ಹೋಗ್ಬೇಕು. ಬರೀ ಸಿಗ್ತೀನಿ ಆದರೆ ವಿಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ಆಗಲ್ಲ ಗೈಸ್. ಇವತ್ತು ಹೊಲ ಎಲ್ಲ ಚೆನ್ನಾಗಿ ಮುಗಿಸ್ಬಿಟ್ರೆ ಇನ್ನು ಅಷ್ಟೊಂದು ಕೆಲಸ ಇರಲ್ಲ. ಸೊ ಹೋಗಬೇಕು, ಬೇರೆ ಕೆಲಸ ಇರ್ತವೆ ಅವ್ರಿಗೂ ಪಾಪ. ಅರ್ಧ ಗಂಟೆ 1 ಅವರ್ ಗ್ಯಾಪ್ ಸಿಕ್ಕೈತೆ, ಆ ಗ್ಯಾಪಲ್ಲಿ ಹೊಡ್ಕೊಂಡ್ಬಿಡ್ಬೇಕು ನಮ್ದು. ಗಾಯ್ಸ್ ಬಂದಿದ್ದಾಯಿತು ನಮ್ಮ 2ನೇ ಹೊಲಕ್ಕೆ. ಇವರಿಗೆ ಇವಾಗ ಲೈನ್ ಹೊಡಿಬೇಕು, ಅಂದರೆ ಸಂಸಮಕ್ಕೆ ಉದ್ದದ ಲೈನ್ ಹೊಡಿಬೇಕು ಸಾಲಿಗೆ. ಆ ಕೆಲಸ ಸ್ಟಾರ್ಟ್ ಮಾಡೋಣ ಇವಾಗ. ಆ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಸಿಗೋಣ. ಫೈನಲಿ ಹೊಡೆಯೋದಾಯಿತು. ಈ ಥರ ಕಾಣಿಸ್ತದೆ ಸಾಲ ಹಾಕೋದ್ಮೇಲೆ. ಟ್ರ್ಯಾಕ್ ಎತ್ಕೊಂಡೋದ್ರು ಅವ್ರು ಓನರ್ ಬಂದು. ಸೊ ಕಂಪ್ಲೀಟಾಗಿ ನಾನು ಮುಚ್ಚಿದಾಯಿತು. ಟೈಮ್ ಕರೆಕ್ಟಾಗಿ 12 ಗಂಟೆ. 1 ಅವರ್ ಆಗಿ ಹೊಡೆಯೋಕ್ಕೆ 1 ಅವರ್ ಆಯಿತು. 1 ಅವರ್ ಅಷ್ಟಿಗೆ ಹೊಡೆದಾಗಿದ್ದಾಯಿತು. ಮುಂದಿನ ಕೆಲಸ ನೋಡ್ಬೇಕು. ನಮ್ಮ ಅಪ್ಪನ ಇನ್ನೂ ಆಯ್ತು ಇಲ್ವೇ ಏನಂತ ಗೊತ್ತಿಲ್ಲ. ಫೋನ್ ಮಾಡ್ಕೊಂಡು ಇವಾಗ ಹೋಗ್ತೀನಿ ನನಗೆ. ಇವಾಗ 6 hours later. ತಲೆ ಮೇಲೆ ತಲೆ ಬೀಳಲಿ, ಯಾರು ಹೆಂಗನ ಆಗಲಿ, ಪ್ರಪಂಚ ಪ್ರವಾಹ ಬರಲಿ, ಇವುಗಳು ಮಾತ್ರ ಮಾಡಿ ಕೊಡ್ತಾ ಇರಬೇಕು. ನಾವು ತಿಂತಾ ಇರಬೇಕು.
ಹೊಲದ ಬ್ಲಾಗ್ ಮುಗಿಸಿ ಮನೆ ಒಳಗೆ ಸ್ವಾಗತ ಸುಸ್ವಾಗತ ಗೈಸ್. ಮನೆ ಬೆಲ್ದಲ್ಲಿ ಹೊಲ ಚೆಲ್ದ ಯಾಕೆ 1 ಗಂಟೆಗೆ ಮಳೆ ಬಂತಲ್ಲಪ್ಪ ಎಲ್ಲ ಚೆಲ್ಲನ. ಬೆಳಿಗೂ ಚೆಲ್ಲಕ್ಕಾಗಲ್ಲ ಕಣ್ರಿ, ಹಿಂಗೆ ಒಯ್ದು ಎಲ್ಲಿ ಚೆಲ್ತಿ? ಚೆಲ್ಲ ಸುಮ್ಮನೆ ರೋಣ 10 ಗಂಟೆ ಮೇಲೆ ಆಗಿತ್ತು. ನಡೆಯಮ್ಮ ಆಗಲ್ಲ. ಹೊಸ್ಕೊಳಕ್ ಹೊಡಿತಿಲ್ಲ. ಯಾವ ಹೊಸ್ಕೊಳವಲ್ಲ ಇಲ್ಲ, ಬೇರೆ ದೂರ ಹೋಗ್ತಾಯಿದ್ಯಾ, ದೇವಸ್ಥಾನಕ್ಕೆ ಹೋಗ್ತಾಯಿದ್ಯಾ? ಹೊಡ್ಬೇಕು, ಸ್ನಾನ ಮಾಡ್ಕೊ ಹೋಗು ಜಲ್ದಿ, ನೀರು ಕಾಯ್ದೇವೆ ನಮ್ಮ. ಎಲ್ಲಿ ದೇವಸ್ಥಾನ ಇವತ್ತು ಏನಾದ್ರು ಹೊಲಿಬೇಕಲ್ಲ, ಎಲ್ಲ ರೆಡಿ ಆಗ್ಬಿಟ್ಟ ಬನ್ನಿ. ಚೋಚ ಮಲಗಿದ್ದು ಅಮ್ಮ ದನೆ ತೆಗೆದು ನೋಡಿ ತಿಂತದೆ. ನೀನು ಏನು ಕತ್ತಿದ್ದಿ ಅಂತ ನೀನು ಕತ್ತಿಲ್ಲ ಹೇಳಿರಿ ಗೈಸ್. ಮಸಾಲೆ ಮಾಡೋದು ಇದು ನೋಡಿ, ಇದು ಅಂಗಡಿ ಕರೆದಿರೋದು. ಅವತ್ತು ಹೆಂಗಪ್ಪ ಪಾನಿಪುರಿ ಇದಾದ್ರು ನೀನು ಅಂತಂದರೆ ನೋಡಿ ಮನೆ ಕರೆ ವಿಚಾರ ಆಗುತ್ತದೆ. ಸೊ ಇದು ನೋಡ್ರಿ, ಇದು ಅಂಗಡಿದು ತಗೊಂಡಿದ್ದು, ಅಂಗಡಿ ತಗೊಂಡಿದ್ದು, ಇದು ಮನೆ ಕರೆದಿದ್ದು. ಇಷ್ಟಿಷ್ಟಪ್ಪ ಬಾಯಿಗೆ ಇಟ್ಕೊಳಕ್ಕಾಗಲ್ಲ ಪಾನಿಪುರಿ, ಅದಕ್ಕೇ ತಗೊಂಡಿದ್ದು. ಮಸಾಲೆ ಐಟಮ್ ಹಾಕೊಟ್ಟಳೆ ತಂಗಿ ನೋಡಿ ತಿಂದ ಅಂಗಡಿಯಿಂದ. ಇನ್ನು 4 ದಿವಸ ತಿನ್ಬಿಡ್ರಿ, ಏನೇನು ತಿಂತೀರ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಸರಿನಾ? ಆಮೇಲೆ ನಿಮ್ಮ ಅಮ್ಮ ಮಾಡ್ತಾಳೆ. ಮಾಡ್ಕೊಂಡು ಮತ್ತೆ ಗುಂಡೆ ಕಸರ ಮುದ್ದೆ ಸೂಪರ್ ಅದೇ. ಊಟ ಬೇಡ ನನಗೆ, ಹೊಟ್ಟೆ ಮೇಲೆ ತಿಂತೀನಿ ಇಟ್ಕೊಳ್ರಿ ನೀವು. ಇದ್ಮೇಲ ಬಟಾಣಿ ಮಾಡ್ತೀನಿ. ಮೇಲು ಸೈಡ್ಸ್ ಒಂದು ಬಟಾಣಿ ಹಾಕ್ಬೇಕಿತ್ತು, ಬಟಾಣಿ ಮಾಡ್ತೀನಿ. ಅದಕ್ಕೆ ಸೈಡ್ಸ್ ಇದು ಬಟಾಣಿ ನೀವು ನೀವೇ ತಿನ್ಬಿಟ್ಟಂತೆ. ತಿಂದಿರೋ ಕಣಿದೆ ನೋಡಿ, ಇದೇ ತಿಂದಿರೋದು. ಎಷ್ಟು ದಿನ ಆಯ್ತವ? 2 ದಿವಸ ಆಯ್ತು. ಫ್ರಿಜ್ಜ ಮಾಡಿರ್ಲಿ ಏನಾಗಿತ್ತು? 2 ದಿವಸ ಶುಕ್ರವಾರ ಮೇಲೆ ಪುರಿ ಹಾಕೋ ಚೆನ್ನಾಗಿರ್ತವೆ. ಏನು ಪುರಿ? ಕಳೆ ಪುರಿ, ಗುರುವಾರ ಹಳೆ ಪುರಿ ಹಾಕ್ಬಿಟ್ಟು ಮಸಾಲೆ ಪುರಿ ಆ ಕಳೆ ಪುರಿ ನೀವು ಸಪ್ರೇಟ್ ಮಾಡ್ಕೊ. ಬೇರೆ ಪುರಿ ಹಾಕೋದು ನಾವು ಸುಮ್ಮನೆ 4 ಕಾಳು ಹಾಕ್ಬೇಕನಾಗಲ್ಲ. ನಾನೇನು ಮಕ್ಕಳು ಇದು ಬಟಾಣಿ ಚೋಚ 2 ನಿಮಿಷಕ್ಕೆ ಹೋಗಂಗೆ ಏನು ಕೊಟ್ಬಿಡ್ತೀನಿ. ಇನ್ನೂ ಕಲಿಬೇಕು ಪುರಿ ನಾನು. ಇನ್ನವ ಇಟ್ಬಿಟ್ಟು ನನಗೆ ಮಾಡ್ತಿರತ್ರೆ ನಿನಗಾಗ್ಲಿ. ನಿಮಗೆ ನಾನು ಹಾಕಿನ ಖಾರ. ಇನ್ನೇನು ನೀವಿಬ್ರು 3 ಸೇರಿ ಕಳ್ಳು ಹುಡುಗರು. ಇಲ್ಲ ಅಂದ್ರೆ ಸಕೆ ಆಯ್ತೆ